ಮೋಸ್ಟ್ ಕಾಮನ್ ಅಂಡ್ ದ ಫಸ್ಟ್ ಟೆಸ್ಟ್ ಟು ಬಿ ಡನ್ ಇಸ್ ಎಕ್ಸ್ರೇ ಮಾಡಿದಾಗ ನಮಗೊಂದು ಗ್ರಾಸ್ ಐಡಿಯಾ ಸಿಗುತ್ತೆ. MRI ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್ ಇನ್ ನಿಮ್ಮ ಮಾಂಸಗಳು ಮತ್ತೆ ಎಷ್ಟರ ಮಟ್ಟಿಗೆ ಕ್ಯಾನ್ಸರ್ ಒಳಗಡೆ ಇದೆ, ಇದು ಟ್ಯೂಮರ್ರಾ ಅಲ್ವಾ. ಮೊದಲನೇದಾಗಿ ಕೀಮೋಥೆರಪಿ ಹೇಗೆ ಆಕ್ಟ್ ಮಾಡುತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿ ರೀಪ್ರೊಡ್ಯೂಸ್ ಆಗ್ತಾ ಇರೋ ಸೆಲ್ಸ್ ಏನಿರುತ್ತೆ ಅವನ್ನ ಟ್ಯಾಕಲ್ ಮಾಡ್ತವೆ. ಡಯಾಗ್ನೋಸಿಸ್ ಆಫ್ ಬೋನ್ ಟ್ಯೂಮರ್. ಡಯಾಗ್ನೋಸಿಸ್ ಹೇಗೆ ಮಾಡ್ತಾರೆ ಬೋನ್ ಟ್ಯೂಮರ್ನ? ಮೋಸ್ಟ್ ಕಾಮನ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸಿಂಪಲ್ ಸ್ಕ್ರೀನಿಂಗ್ ಇನ್ವೆಸ್ಟಿಗೇಷನ್ ಇಸ್ ಎಕ್ಸ್ರೇ. ಯಾವ ಭಾಗದಲ್ಲಿ ಸ್ವೆಲ್ಲಿಂಗ್ ಇರುತ್ತೆ, ಮೋಸ್ಟ್ ಕಾಮನ್ಲಿ ಟ್ಯೂಮರ್ ಬರುವಂಥದ್ದು ಅರೌಂಡ್ ದ ನೀ, ಡಿಸ್ಟಲ್ ಫೀಮರ್ ಅಂತ ಹೇಳ್ತೀವಿ, ತೊಡೆ ಮೂಳೆಯ ಕೆಳಗಡೆ ಭಾಗ ಅಥವಾ ಕಾಲಿನ ಮೂಳೆಯ ಮೇಲ್ಗಡೆ ಭಾಗ, ಈ ಭಾಗದಲ್ಲಿ ಕಾಮನ್ಲಿ ಆಗುತ್ತೆ. ಇದಲ್ಲದೆ ಶೋಲ್ಡರ್, ಅರೌಂಡ್ ದ ಹಿಪ್ ಜಾಯಿಂಟ್ ಎಲ್ಲಾದ್ರೂ ಆಗೋ ಚಾನ್ಸ್ ಇರುತ್ತೆ. ಸೊ ಮೋಸ್ಟ್ ಕಾಮನ್ ಅಂಡ್ ದ ಫಸ್ಟ್ ಟೆಸ್ಟ್ ಟು ಬಿ ಡನ್ ಇಸ್ ಎಕ್ಸ್ರೇ. ಎಕ್ಸ್ರೇ ಮಾಡಿದಾಗ ನಮಗೊಂದು ಗ್ರಾಸ್ ಐಡಿಯಾ ಸಿಗುತ್ತೆ ಯಾವ ರೀತಿಯ ಟ್ಯೂಮರ್ ಇದು. ಇಸ್ ಇಟ್ ಬಿನೈನ್ ಟ್ಯೂಮರ್, ಅಲ್ಲೇ ಲೋಕಲ್ಗೆ ಇರುವಂತ ಟ್ಯೂಮರ್ ಅಥವಾ ಹರಡುವಂತ ಟ್ಯೂಮರ್ ಅನ್ನೋ ಒಂದು ಐಡಿಯಾ ಸಿಗುತ್ತೆ. ದ ನೆಕ್ಸ್ಟ್ ಥಿಂಗ್ ಆಫ್ಟರ್ ಅನ್ ಎಕ್ಸ್ರೇ ಇಸ್ MRI. MRI ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್ ಇನ್ ಎನಿ ಬೋನ್ ಟ್ಯೂಮರ್. ಯಾಕೆ? MRI ಅಲ್ಲಿ ಕೇವಲ ಮೂಳೆ ಅಲ್ಲ, ನಿಮ್ಮ ಮಾಂಸಗಳು ಮತ್ತೆ ಎಷ್ಟರ ಮಟ್ಟಿಗೆ ಕ್ಯಾನ್ಸರ್ ಒಳಗಡೆ ಇದೆ, ಎಷ್ಟು ಪಕ್ಕ ಟಿಶ್ಯೂಸ್ನ ಎಷ್ಟು ಎನ್ರೋಚ್ ಮಾಡಿದೆ, ಜಾಯಿಂಟ್ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ, ಮತ್ತೆ ನಿಮ್ಮ ರಕ್ತ ಸಂಚಲನೆ ಇದೆಯಾ ಇಲ್ವಾ. ರಕ್ತ ಸಂಚಲನೆ ಮುಂದೆ ಇವಾಗ ಟ್ಯೂಮರ್ ಮೊಣಕಾಲಲ್ಲಿ ಇತ್ತು ಅಂತಂದ್ರೆ ಅದಕ್ಕಿಂತ ಕೆಳಗಡೆ ರಕ್ತ ಸಂಚಲನೆ ಆಗ್ತಾ ಇದೆಯಾ ಇಲ್ವಾ, ಈ ಡೀಟೇಲ್ಸ್ ಎಲ್ಲ ಕೊಡೋದು ನಮ್ಗೆ MRI. ಸೊ MRI ಇಸ್ ದ ನೆಕ್ಸ್ಟ್ ಲೈನ್ ಆಫ್ ಇನ್ವೆಸ್ಟಿಗೇಷನ್. ಟ್ಯೂಮರ್ ಎಷ್ಟು ದೊಡ್ಡದಿದೆ ಏನ್ ಕತೆ ಅಂತ ನೋಡೋಕೆ. ಅಂಡ್ ಮೂರನೇದಾಗಿ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಬಯಾಪ್ಸಿ ಅಂತ ಹೇಳ್ತೀವಿ, ಬೋನ್ ಬಯಾಪ್ಸಿ. ಅದು ಎಲ್ಲಿ ನಿಮ್ಮ ಟ್ಯೂಮರ್ ಅಥವಾ ಸಸ್ಪೆಕ್ಟೆಡ್ ಲೀಜನ್ ಎಲ್ಲಿರುತ್ತೆ ಆ ಭಾಗದಲ್ಲಿ ಇಲ್ಲ CT ಗೈಡೆನ್ಸ್ ಇಟ್ಕೊಂಡು ಅಥವಾ ಇಮೇಜ್ CR ಎಕ್ಸ್ರೇ ಗೈಡೆನ್ಸ್ ಇಟ್ಕೊಂಡು ವಿ ವಿಲ್ ಡೂ ಸಮಥಿಂಗ್ ಕಾಲ್ಡ್ ಬಯಾಪ್ಸಿ. ಆ ಜಾಗದ ಒಂದು ತುಣುಕನ್ನ ತಗೊಂಡು ಅದನ್ನ ನಾವು ಮೈಕ್ರೋಸ್ಕೋಪ್ ಅಲ್ಲಿ ಟೆಸ್ಟ್ ಮಾಡ್ತೀವಿ. ಸೊ ದಟ್ ವಿಲ್ ಗಿವ್ ಅಸ್ ಡೆಫಿನೆಟಿವ್ ಡಯಾಗ್ನೋಸಿಸ್, ಇದು ಟ್ಯೂಮರ್ರಾ ಅಲ್ವಾ. ಮೊದಲನೇದಾಗಿ ಟ್ಯೂಮರ್ ಇತ್ತು ಅಂತಂದ್ರೆ ಯಾವ ರೀತಿ ಟ್ಯೂಮರ್ ಇದು ಅನ್ನೋದ್ರದ್ದು ಸಂಕ್ಷಿಪ್ತವಾದ ಮಾಹಿತಿ ಬಯಾಪ್ಸಿ ಕೊಡುತ್ತೆ. ಅದರ ಪ್ರಕಾರ ದೆನ್ ದ ಟ್ರೀಟ್ಮೆಂಟ್ ವೇರೀಸ್ ಫ್ರಮ್ ಟ್ಯೂಮರ್ ಟು ಟ್ಯೂಮರ್. ಪ್ರತಿಯೊಂದು ಟ್ಯೂಮರ್ಗೂ ಅದರದೇ ಆದಂತ ಟ್ರೀಟ್ಮೆಂಟ್ ಲೈನ್ಸ್ ಇರುತ್ತೆ, ಅದನ್ನ ನಾನು ಮುಂದೆ ಹೇಳ್ತೀನಿ. ನಾವು ಕಮಿಂಗ್ ಟು ದ ಮ್ಯಾನೇಜ್ಮೆಂಟ್. ಏನ್ ಮಾಡ್ತೀವಿ ಒಂದ್ಸತಿ ಬೋನ್ ಟ್ಯೂಮರ್ ಡಯಾಗ್ನೋಸ್ ಆಯ್ತು ಅಂತಂದ್ರೆ? ಸೊ ಬಿನೈನ್ ಟ್ಯೂಮರ್ಸ್ ಅಂತ ಏನ್ ಹೇಳಿದೆ ನಾನು, ಹರಡದೇ ಇರೋ ದೇಹದ ಬೇರೆ ಭಾಗಕ್ಕೆ ಹೋಗದೆ ಇರುವಂತ ಟ್ಯೂಮರ್ಸ್ ಏನಿರ್ತವೆ, ಸೊ ಆ ಕಂಡೀಷನ್ ಅಲ್ಲಿ ನಾವು ರಿಪೀಟ್ ಎಕ್ಸ್ರೇ ಅಥವಾ ರಿಪೀಟ್ MRI ಮಾಡಿಸ್ತೀವಿ ಅಟ್ ಸ್ಪೆಸಿಫಿಕ್ ಇಂಟರ್ವೆಲ್ಸ್. ಒಂದೊಂದು ಲೀಜನ್ಗೆ ಒಂದೊಂದ್ ತರ, ಲೈಕ್ 6 ಮಂತ್ಲಿ ಒನ್ಸ್ ಅಥವಾ ಇಯರ್ಲಿ ಒನ್ಸ್ ಆ ತರ ಚೆಕ್ ಮಾಡ್ತಾ ಇರ್ತೀವಿ ಟು ಲುಕ್ ಫಾರ್ ದ ಪ್ರೋಗ್ರೆಷನ್. ಯಾರಿಗೆ ಆ ಲೀಜನ್ ಬೆಳೀತಾ ಇದೆ ಅಂತ ಅನ್ಸುತ್ತೆ, ಲೋಕಲಿ ಅಗ್ರೆಸಿವ್ ಆಗ್ತಾ ಇದೆ ಅಂತ ಅನ್ಸುತ್ತೆ, ಅಂಥವ್ರಲ್ಲಿ ವಿ ನೀಡ್ ಟು ಆಕ್ಟ್ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ಮೇ ಬಿ ಆ ಬೋನ್ ಫ್ರಾಕ್ಚರ್ ಆಗೋ ತರ ಇತ್ತು ಅಂತಂದ್ರೆ ಪ್ರಿಲಿಮಿನರಿ ಫಿಕ್ಸೇಷನ್ ಮಾಡಿ ಇಡೋದು. ಅದಲ್ಲದೆ ದೇರ್ ಆರ್ ಮೆನಿ ಇಂಜೆಕ್ಷನ್ಸ್ ಅವೈಲೇಬಲ್, ಸ್ಕ್ಲೀರೋಸೆಂಟ್ಸ್ ಅಂತ ಹೇಳ್ತೀವಿ. ಕೆಲವೊಂದು ಟ್ಯೂಮರ್ ಅಲ್ಲಿ ಸ್ಕ್ಲೀರೋಸೆಂಟ್ಸ್ ಅನ್ನ ಆ ಟ್ಯೂಮರ್ ಜಾಗಕ್ಕೇನೆ ಇಂಜೆಕ್ಟ್ ಮಾಡ್ತಾರೆ. ಅದಲ್ಲದೆ ಸುಮಾರು ಮೆಡಿಕೇಶನ್ಸ್ ಕೂಡ ಇದೆ. ಸೊ ಬಿನೈನ್ ಟ್ಯೂಮರ್ಸ್ ಯೂಶಲಿ ವಿ ವಿಲ್ ಅಬ್ಸರ್ವೇಷನ್ ಇಸ್ ದ ಕೀ. ಪ್ರತಿ 6 ತಿಂಗಳು ಅಥವಾ ವರ್ಷಕ್ಕೊಮ್ಮೆ ನೋಡ್ತಾ ಇರ್ಬೇಕು ಅದು ಬೆಳೀತಾ ಇದೆಯಾ ಇಲ್ವಾ. ನೆಕ್ಸ್ಟ್ ಕಮಿಂಗ್ ಟು ದ ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್. ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಅಂತಂದ್ರೆ ದೇಹದ, ನಾನು ಆವಾಗಲೇ ಹೇಳ್ದಂಗೆ ಬೇರೆ ಭಾಗಗಳಿಗೆಲ್ಲ ಹರಡ್ತಾ ಇರುತ್ತೆ. ಸೊ ಇಂಥ ಟ್ಯೂಮರ್ಗಳಲ್ಲಿ ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಕೀಮೋಥೆರಪಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಒಂದು ಸತಿ ನಿಮ್ಮ ಎಕ್ಸ್ರೇ MRI ಬಯಾಪ್ಸಿ ಆದ್ಮೇಲೆ ಟ್ಯೂಮರ್ ಡಯಾಗ್ನೋಸ್ ಆಯ್ತು ಅಂತಂದ್ರೆ ಕೀಮೋಥೆರಪಿ ಇಸ್ ವೆರಿ ಇಂಪಾರ್ಟೆಂಟ್. ಕೀಮೋಥೆರಪಿಯಿಂದ ನಿಮ್ಮ ಏನಂತಾರೆ ಟ್ಯೂಮರ್ನ ಸೈಜ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಓಕೆ, ಅದಲ್ಲದೆ ಕೀಮೋಥೆರಪಿಯಿಂದ ಅದರದೇ ಆದಂತ ಸೈಡ್ ಎಫೆಕ್ಟ್ಸ್ ಕೂಡ ಇರುತ್ತೆ. ಲೈಕ್ ಕೀಮೋಥೆರಪಿ ಹೇಗೆ ಆಕ್ಟ್ ಮಾಡುತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿ ಫಾಸ್ಟ್ಲಿ ರೀಪ್ರೊಡ್ಯೂಸ್ ಆಗ್ತಾ ಇರೋ ಸೆಲ್ಸ್ ಏನಿರುತ್ತೆ ಅವನ್ನ ಟ್ಯಾಕಲ್ ಮಾಡ್ತವೆ. ಸೊ ಟ್ಯೂಮರ್ ಇಸ್ ನಥಿಂಗ್ ಬಟ್ ಅ ಸಿಂಗಲ್ ಸೆಲ್ which is multiplying very fast. So ಹಂಗಾಗಿ the swelling will also keep on increasing. ಅಂತ ಟಿಶ್ಯೂಸ್ ಟಾರ್ಗೆಟ್ ಮಾಡಿದಾಗ ನಮ್ಮ ದೇಹದಲ್ಲಿ ಆಕ್ಟಿವ್ಲಿ ರೀಜನರೇಟ್ ಆಗ್ತಾ ಇರೋ ಸೆಲ್ಸ್ ಏನಿರ್ತವೆ, ಮೇನ್ಲಿ ದ ಹೇರ್, ನೀವು ನೋಡಿರಂಗೆ ಮೈಯಲ್ಲಿರೋ ಕೂದಲು ಎಲ್ಲ ಉದುರೋಗುತ್ತೆ. ಸೊ ದಟ್ ಈಸ್ ದ ಮೋಸ್ಟ್ ಕಾಮನ್
ಸೈಡ್ ಎಫೆಕ್ಟ್ ಆಫ್ ಕೀಮೋಥೆರಪಿ. ಅದಲ್ಲದೆ ನಾಸಿಯಾ ಇರುತ್ತೆ, ವಾಮಿಟಿಂಗ್ ಇರುತ್ತೆ, ಜನರಲೈಸ್ಡ್ ವೀಕ್ನೆಸ್ ಎಲ್ಲ ಆಗೋ ಚಾನ್ಸ್ ಇರುತ್ತೆ. ಬಟ್ ಡೆಫಿನೆಟ್ಲಿ ಕೀಮೋಥೆರಪಿ ಈಸ್ ಅ ಲೈಫ್ ಸೇವಿಂಗ್ ಥಿಂಗ್ ಟು ಡೂ ಇನ್ ಮೆಟಾಸ್ಟಾಟಿಕ್ ಟ್ಯೂಮರ್ಸ್. ಓಕೆ. ಆ್ಯಂಡ್ ಸೆಕೆಂಡ್, ಒಂದ್ಸತಿ ಕೀಮೋಥೆರಪಿ ಕೊಟ್ಟಾದ ನಂತರ ಒನ್ಸ್ ದ ಸೈಜ್ ಆಫ್ ದ ಸ್ವೆಲ್ಲಿಂಗ್ ಹ್ಯಾಸ್ ರೆಡ್ಯೂಸ್ಡ್, ಸಾಕಷ್ಟು ಚಿಕ್ಕದಾದ ಮೇಲೆ ನೆಕ್ಸ್ಟ್ ಥಿಂಗ್ ಇಸ್ ಸರ್ಜರಿ. ಸೊ ಸರ್ಜರಿ ಮಾಡಿ ಏನು ಮಾಡ್ತೀವಿ, ಟ್ಯೂಮರ್ನ ಕಣಗಳನ್ನು ನಾವು ಕಂಪ್ಲೀಟ್ ಆಗಿ ತೆಗೆದು ಹೊರಗೆ ಹಾಕಬೇಕಾಗತ್ತೆ. ಎಲ್ಲಿ? ಅದಕ್ಕೆ ವಿ ವಿಲ್ ಡೂ ಅನ್ MRI ಬಿಫೋರ್ ದ ಸರ್ಜರಿ. MRI ಮಾಡಿ ನೋಡ್ತೀವಿ ಯಾವ ಲೆವೆಲ್ವರೆಗೂ ಟ್ಯೂಮರ್ ಇದೆ, ಅದು ಜಾಯಿಂಟ್ ಇನ್ವಾಲ್ವ್ಮೆಂಟ್ ಇದೆಯಾ, ಅಥವಾ ಇಲ್ಲಿಂದ ನಾವು ಎಲ್ಲೆಲ್ಲಿ ಆಪರೇಟ್ ಮಾಡ್ಬೇಕಂತಿದೀವಿ ಆ ಸ್ಪೆಸಿಫಿಕ್ ಪಾಯಿಂಟ್ಸನ್ನು ಮಾರ್ಕ್ ಮಾಡ್ಕೊಳ್ತೀವಿ MRI ಮುಖಾಂತರ. ಆ್ಯಂಡ್ ವಿ ಆಲ್ಸೋ ಆಪರೇಷನ್ ಮಾಡುವಾಗ ಆ ಟ್ಯೂಮರ್ ಗಡ್ಡೆಯ ಜೊತೆಗೆ ನಾರ್ಮಲ್ ಭಾಗವನ್ನು ಒಂದಷ್ಟು ತೆಗೆದು ಹೊರಗೆ ಹಾಕ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಟ್ಯೂಮರ್ದು ಮತ್ತೆ ರೆಕರೆನ್ಸ್ ಚಾನ್ಸ್ ಅಂತ ಹೇಳ್ತೀವಿ, ರಿಕರೆನ್ಸ್ ಆಫ್ ಟ್ಯೂಮರ್ ಮತ್ತೆ ಬರೋ ಚಾನ್ಸ್ ಇರುತ್ತೆ. ಇವಾಗಿನ ಕಾಲದಲ್ಲಿ ಮೆಡಿಕಲ್ ಅಡ್ವಾನ್ಸ್ಮೆಂಟ್ ಹ್ಯಾಸ್ ಬಿಕಮ್ ಸೋ ಮಚ್ ದಟ್ ಟ್ಯೂಮರ್ ಸರ್ಜರಿ ಮಾಡಿದ ಮೇಲೆ ಕೂಡ, ಮುಂಚೆ ಎಲ್ಲ ಟ್ಯೂಮರ್ ಬಂತು ಅಂತಂದ್ರೆ ಕಾಲಿಗೆ ಟ್ಯೂಮರ್ ಬಂತು ಅಂತಂದ್ರೆ ಕಾಲು ಕೆಲ್ಸಕ್ಕೆ ಬರ್ದಂಗೆ ಆಗೋದು, ಆ ತರ ಎಲ್ಲ ಅನ್ಕೊಂತಾ ಇದ್ವಿ. ಆಂಪ್ಯುಟೇಷನ್ ಅಂತ ಹೇಳ್ತೀವಿ, ಕಾಲನ್ನ ಕತ್ತರಿಸೋದು. ದಟ್ ವಾಸ್ ದ ಮೇನ್ ಟ್ರೀಟ್ಮೆಂಟ್ ಬಿಫೋರ್. ಬಟ್ ಈಗಿನ ಕಾಲದಲ್ಲಿ ಲಿಂಬ್ ಸ್ಯಾಲ್ವೇಜ್ ಸರ್ಜರೀಸ್ ಅಂತ ಬಂದಿದೆ. ಸೊ ಒಂದ್ಸತಿ ಟ್ಯೂಮರ್ ತೆಗೆದಾದ್ಮೇಲೆ ಟ್ಯೂಮರ್ ಪ್ರೋಸ್ತೋಸಿಸ್ ಅಂತ ಪ್ರೋಸ್ತೋಸಿಸ್ ಅನ್ನ ಇನ್ಸ್ಟಾಲ್ ಮಾಡಿದ್ರೆ ನಾರ್ಮಲ್ ಆಗಿ ನಡಿಬಹುದು. ಯಾರೂ ಹೇಳಕ್ಕಾಗೋದಿಲ್ಲ ನಿಮ್ಗೆ ಕ್ಯಾನ್ಸರ್ ಇತ್ತು, ಆಪರೇಷನ್ ಆಗಿದೆ ಅಂತ ಹೇಳಕ್ಕಾಗೋದಿಲ್ಲ. ಅಷ್ಟು ಚೆನ್ನಾಗಿ ನಡೆಸುವಂತಹ ಇಂಪ್ಲಾಂಟ್ಸ್ ಕೂಡ ಬಂದಿದೆ. ಇದಲ್ಲದೆ ಸುಮಾರು ಜನಕ್ಕೆ ಏನಾಗುತ್ತೆ, ಒಂದ್ಸತಿ ಆಪರೇಷನ್ ಆಗುತ್ತೆ, ಲಿಂಬ್ ಸ್ಯಾಲ್ವೇಜ್ ಸರ್ಜರಿ ಮಾಡಿಸ್ತಾರೆ, ಕಾಲಾಂತರ ಕಾರಣಗಳಿಂದ ಅದು ಫೇಲ್ ಆಗೋ ಚಾನ್ಸ್ ಇರುತ್ತೆ. ಏನಕ್ಕೆ? ಒಂದು ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ, ಎರಡನೇದಾಗಿ ಟ್ಯೂಮರ್ ರಿಕರೆನ್ಸ್, ಅದೇ ಟ್ಯೂಮರ್ ಮತ್ತೆ ಬಂದಿರೋ ಚಾನ್ಸ್ ಕೂಡ ಇರುತ್ತೆ. ಸೊ ಅಂತ ಸಿಚುವೇಶನ್ ಅಲ್ಲಿ ದ ನೆಕ್ಸ್ಟ್ ಬೆಸ್ಟ್ ಥಿಂಗ್ ವಿಲ್ ಬಿ ಆಂಪ್ಯುಟೇಷನ್. ನಮ್ಮ ಹಳೆಯ ಟೆಕ್ನಿಕ್ ಆಂಪ್ಯುಟೇಷನ್ ಅಂತಂದ್ರೆ ಟ್ಯೂಮರ್ ಎಲ್ಲಿವರೆಗೂ ಇದೆ ಅದಕ್ಕಿಂತ ಒಂದು ಸ್ವಲ್ಪ ಮೇಲ್ಗಡೆ ಆ ಅಂಗವನ್ನ ಕತ್ತರಿಸೋದು. ದಟ್ ಈಸ್ ದ ಫೈನಲ್ ಟ್ರೀಟ್ಮೆಂಟ್. ಸೊ ಟ್ಯೂಮರ್ ಎಲ್ಲ ಕ್ಯಾನ್ಸರ್ ಅನ್ನು ಸ್ಟೇಜಸ್ ಆಗಿ ವಿಂಗಡಿಸಿರ್ತಾರೆ, ಸ್ಟೇಜ್ 1, 2, 3, 4 ಅಂತ. ಸೊ 4 ಇಸ್ ದ ಮೋಸ್ಟ್ ಸಿವಿಯರ್ ಫಾರ್ಮ್ ವೇರ್ ಸರ್ವೈವಲ್ ಚಾನ್ಸಸ್ ತುಂಬಾ ಕಮ್ಮಿ ಆಗುತ್ತೆ. ಸೊ ಅರ್ಲಿ ಡಿಟೆಕ್ಷನ್ ಆಫ್ ಟ್ಯೂಮರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಹ್ಯಾವಿಂಗ್ ಅ ಲಾಂಗರ್ ಲೈಫ್. ಎಷ್ಟು ಜಲ್ದಿ ಡಯಾಗ್ನೋಸ್ ಆಗ್ತೀವಿ ಅಷ್ಟು ಟ್ರೀಟ್ಮೆಂಟ್ ಎಫೆಕ್ಟಿವ್ ಆಗುತ್ತೆ ಅಂಡ್ ಲೈಫ್ ಸ್ಪ್ಯಾನ್ ಕೂಡ ಜಾಸ್ತಿ ಆಗುತ್ತೆ. ಇಷ್ಟನ್ನ ಹೇಳಿ ನನ್ನ ಮಾತನ್ನ ಮುಗಿಸೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.